ಲಕ್ನೋ ಹೋಮ್ ಗ್ರೌಂಡ್ನಲ್ಲಿ ನಿನ್ನೆ ಡೆಲ್ಲಿ ಆರ್ಭಟ ಜೋರಾಗಿತ್ತು. ಬೌಲಿಂಗ್, ಬ್ಯಾಟಿಂಗ್ ಎರಡರಲ್ಲೂ ಡೆಲ್ಲಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನೀಡಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ನ ಅಬ್ಬರದ ಮುಂದೆ ತವರಿನಲ್ಲಿ ಲಕ್ನೋ ತಂಡ ಹೂಡಿತು. ಡೆಲ್ಲಿ ಕ್ಯಾಪಿಟಲ್ಸ್ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಬೆನ್ನಲ್ಲೇ 2 ತಂಡಗಳ ಆಟಗಾರರು ಪರಸ್ಪರ ಮುಖಾಮುಖಿಯಾಗಿ ಕೈಕುಲುಕಿದರು. ಈ ವೇಳೆ ಎಲ್ಎಸ್ಜಿ ಮಾಲೀಕ ಸಂಜೀವ್ ಗೋಯಂಕ ಕೂಡ ಡೆಲ್ಲಿ ಆಟಗಾರರಿಗೆ ವಿಶ್ ಮಾಡಲು ಮೈದಾನಕ್ಕೆ ಬಂದಿದ್ದರು. ಈ ವೇಳೆ ಗೋಯಂಕ ಅವರನ್ನು ಕೆಎಲ್ ರಾಹುಲ್ ನಿರ್ಲಕ್ಷ್ಯ ಮಾಡಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಳೆದ ಬಾರಿಯ ಐಪಿಎಲ್ನಲ್ಲಿ ರಾಹುಲ್ ಎಲ್ಎಸ್ಜಿ ತಂಡದ ಕ್ಯಾಪ್ಟನ್ ಆಗಿದ್ದರು. ಸೋತ ಸಂದರ್ಭದಲ್ಲಿ ಕೆಎಲ್ ರಾಹುಲ್ ಮೇಲೆ ಗೋಯಂಕ ಸಾರ್ವಜನಿಕವಾಗಿ ಹರಿಹಾಯ್ದಿದ್ದರು. ಇನ್ನು ನಿನ್ನೆ ಪಂದ್ಯದಲ್ಲಿ ರಾಹುಲ್ ಕ್ಲಾಸಿಕ್ ಆಟವಾಡಿದ್ರು. ಎಕಾನ್ ಮೈದಾನದಲ್ಲಿ ಪರ್ಫೆಕ್ಟ್ ಇನ್ನಿಂಗ್ಸ್ ಕಟ್ಟಿದ ಕೆಎಲ್ ರಾಹುಲ್ ಹಾಫ್ ಸೆಂಚುರಿ ಸಿಡಿಸಿ ಮಿಂಚಿದ್ರು. ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಕೂಡ ಅದ್ಭುತ ಬ್ಯಾಟಿಂಗ್ ನಡೆಸಿದ್ರು. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಅಕ್ಷರ್ ಪಟೇಲ್ 4 ಸಿಕ್ಸರ್, 1 ಬೌಂಡರಿ ಚೆಚ್ಚಿದರು. 20 ಎಸೆತ ಎದುರಿಸಿ ಅಜೇಯ 34 ರನ್ ಗಳಿಸಿದರು. 42 ಎಸೆತಗಳಲ್ಲಿ ಅಜೇಯ 52 ರನ್ ಸಿಡಿಸಿದ ಕೆಎಲ್ ರಾಹುಲ್ 17.5ನೇ ಎಸೆತವನ್ನ ಸಿಕ್ಸರ್ ಸಿಡಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು. ಇದೇ ವೇಳೆ ಐಪಿಎಲ್ನಲ್ಲಿ ವೇಗವಾಗಿ 5,000 ರನ್ ಪೂರೈಸಿದ ಸಾಧನೆ ಮಾಡಿದರು.